ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SMP ಚಾಪ್ಟರಲ್ಲಿ ಬರ್ತಕ್ಕಂಥ DC to DC ಕನ್ವರ್ಟರ್ಸ್ ಬಗ್ಗೆ ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾವು AC ಇಂದ DCಗೆ ಯಾವ ಥರ SMP ಕನ್ವರ್ಟ್ ಮಾಡುತ್ತೆ ಅಂತ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ DC to DC ಕನ್ವರ್ಟರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ DC to DC ಕನ್ವರ್ಟರ್ ಅಂದರೆ ಯಾಕೆ ಬೇಕು DC to DC ಕನ್ವರ್ಟರ್ ನೋಡಬೇಕಾದ್ರೆ AC can be easily stepped up or stepped down by using transformer, but DC cannot be stepped up easily. ಸೊ ACನ ನಾವು ವೋಲ್ಟೇಜ್ನ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕಾದ್ರೆ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಬಳಸಿ ಈಸಿಯಾಗಿ ನಾವು AC ವೋಲ್ಟೇಜ್ನ ಡಿಕ್ರೀಸ್ ಮಾಡ್ಕೋಬೋದು. ಆದರೆ DC ಅಷ್ಟು ಈಸಿಯಾಗಿ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಆಗಲ್ಲ. ಡಿಕ್ರೀಸ್ ಮಾಡ್ಬೋದು ವೋಲ್ಟೇಜ್ ರೆಗ್ಯುಲೇಟರ್ ಬಳಸಿ, ಆದರೆ ಇನ್ಕ್ರೀಸ್ ಮಾಡಬೇಕಾದ್ರೆ ಭಾಳ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ನ ನಾವು ಡಿಸೈನ್ ಮಾಡೋಕ್ಕಾಗುತ್ತೆ DCದು. And for this purpose either rotary converters are used or DC is first converted into AC and then stepped up, then rectified and then filtered into DC. ಸೊ ಎರಡು ನಾವು ಪ್ರೊಸೆಸ್ಸಲ್ಲಿ ಒಂದು DC-ನ ಸ್ಟೆಪ್ ಅಪ್ ಮಾಡ್ಬೋದು, ಅಂದರೆ ಇನ್ಕ್ರೀಸ್ ಮಾಡ್ಬೋದು DC ವೋಲ್ಟೇಜ್ನ. ಯಾವ ಥರ ಅಂದರೆ ಒಂದು ರೋಟರಿ ಕನ್ವರ್ಟ್ಸ್ನ ಯೂಸ್ ಮಾಡೋದು. ರೋಟರಿ ಕನ್ವರ್ಟ್ಸ್ ಅಂದರೆ ಯಾವ ಥರ ಫ್ಯಾನ್ ರೆಗ್ಯುಲೇಟರ್ ಬರ್ತವೋ ಆ ಥರ ಕೂಡ ಒಂದು ಸರ್ಕ್ಯೂಟ್ ಬರುತ್ತೆ, ಅದನ್ನು ರೋಟರಿ ಕನ್ವರ್ಟರ್ ಅಂತ ಕರಿತೀವಿ. ಅದನ್ನು ಬಳಸಾದ್ರೂ ಮಾಡ್ಬೋದು. ಅಥವಾ ಮೊದಲು DC ಇದ್ದಿದ್ದನ್ನು AC ಕನ್ವರ್ಟ್ ಮಾಡಬೇಕು, ಆಮೇಲೆ AC-ನ ಸ್ಟೆಪ್ ಅಪ್ ಮಾಡಬೇಕು, ಮತ್ತು ಅದನ್ನು DC ಕನ್ವರ್ಟ್ ಮಾಡಿ ಫಿಲ್ಟರ್ ಮಾಡಿ ರೆಕ್ಟಿಫೈ ಮಾಡಬೇಕು. ಈ ಥರ ಆದರೂ ಮಾಡ್ಬೋದು ಎರಡು ಪ್ರೊಸೆಸ್ಸಲ್ಲಿ. ಸೊ ದ ಯೂಸ್ ಆಫ್ ಬಲ್ಕಿ ರೋಟರಿ ಕನ್ವರ್ಟರ್ ಇಸ್ ನಾಟ್ ಕನ್ವೀನಿಯಂಟ್ ಫಾರ್ ಸ್ಮಾಲ್ ಸೈಜ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್. ಸೊ ಈ ರೋಟರಿ ಕನ್ವರ್ಟರ್ ಭಾಳ ದೊಡ್ಡ ಸೈಜಲ್ಲಿ ಇರುತ್ತೆ. ಸೊ ಸಣ್ಣ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್, ಫಾರ್ ಎಕ್ಸಾಂಪಲ್ ಸೆಲ್ ಫೋನ್ ಆಗಿರ್ಬೋದು, ಆ ಸೈಜಲ್ಲಿರುವಂಥ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳಿಗೆ ಇದು ಸಾಧ್ಯ ಆಗಲ್ಲ ಫಿಟ್ ಮಾಡೋದಕ್ಕೆ. ಸೊ ಹಂಗಾಗಿ ಏನು ಮಾಡಿದ್ರು, DC to DC ಕನ್ವರ್ಟರ್ ICಗಳನ್ನ ಡೆವಲಪ್ ಮಾಡಲಾಯಿತು. ಸೊ ICಗೆ ನಾವು ಇನ್ಪುಟ್ ವೋಲ್ಟೇಜ್ ಕೊಟ್ಬಿಟ್ರೆ ಅದು ಎಷ್ಟು ವೋಲ್ಟಿಗೆ ನಾವು ಔಟ್ಪುಟ್ ತೊಗೋಬೇಕು ಅಷ್ಟು ವೋಲ್ಟೇಜ್ ಡಿಸೈನ್ ಮಾಡಿರ್ತಾರೆ, ಅಷ್ಟು ವೋಲ್ಟ್ ಔಟ್ಪುಟ್ ಬಂದುಬಿಡುತ್ತೆ. ಸೊ ಈ ಥರ DC to DC ಕನ್ವರ್ಟರ್ ICಗಳನ್ನ ಡೆವಲಪ್ ಮಾಡಿದರು. ದ IC ಬೇಸ್ಡ್ DC to DC ಕನ್ವರ್ಟರ್ಸ್ ಆರ್ ಬೀಯಿಂಗ್ ಯೂಸ್ಡ್ ಇನ್ ಸೆಲ್ ಫೋನ್ಸ್, ಲ್ಯಾಪ್ಟಾಪ್, ಕಂಪ್ಯೂಟರ್ಸ್ ಆ್ಯಂಡ್ ಸೋ ಮೆನಿ ಅದರ್ ಪೋರ್ಟೇಬಲ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್. ಸೊ ಈ ಥರ ಡಿಸೈನ್ ಮಾಡೋಂಥ DC to DC ಕನ್ವರ್ಟರ್ ICs ಏನಿದಾವೋ ಇದನ್ನು ಭಾಳಷ್ಟು ಸಣ್ಣ ಎಕ್ವಿಪ್ಮೆಂಟ್ಸ್ಗಳಲ್ಲಿ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳಲ್ಲಿ ಬಳಸಲಾಗುತ್ತೆ. ಸೆಲ್ ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಅಥವಾ ಟ್ಯಾಬ್ಸ್ ಆಗಿರ್ಬೋದು, ಈ ಥರ ಪೋರ್ಟೇಬಲ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಇರ್ತಾವೆ, ಅದರಲ್ಲಿ ಈ ಒಂದು DC to DC ಕನ್ವರ್ಟರ್ ICನ ಬಳಸ್ತಾರೆ DC-ನ ಸ್ಟೆಪ್ ಅಪ್ ಮಾಡೋದಕ್ಕೆ. ಯಾಕಂದರೆ ಸೆಲ್ಲರ್ ಫೋನಲ್ಲಿ ಭಾಳಷ್ಟು ಪಾರ್ಟ್ಸ್ ಇರ್ತವೆ, ಲ್ಯಾಪ್ಟಾಪಲ್ಲಿ ಕೂಡ ಭಾಳಷ್ಟು ಪಾರ್ಟ್ಸ್ ಇರ್ತವೆ. ಬೇರೆ ಬೇರೆ ಪಾರ್ಟ್ಸ್ಗೆ ಬೇರೆ ಬೇರೆ ಸರ್ಕ್ಯೂಟ್ಗೆ ಅಥವಾ ಬೇರೆ ಬೇರೆ ಪಾರ್ಟ್ಸ್ಗೆ ಬೇರೆ ಬೇರೆ ವೋಲ್ಟೇಜ್ ಬೇಕಾಗುತ್ತೆ ವರ್ಕ್ ಮಾಡೋದಕ್ಕೆ. ಸೊ ಅಲ್ಲಿ ಒಂದು ಪವರ್ ರೆಗ್ಯುಲೇಟರ್ ಸರ್ಕ್ಯೂಟ್ ಬೇಕಾಗುತ್ತೆ, ಅಂದರೆ ಯಾವ ಸರ್ಕ್ಯೂಟ್ಗೆ ಎಷ್ಟು ಪವರ್ ಸಪ್ಲೈ ಮಾಡಬೇಕಂತ. ಸೊ ಅದಕ್ಕೆಲ್ಲ ಪವರ್ ಹೋಗೋದು ಫೋನ್ಗಾದರೆ 3.7 ವೋಲ್ಟ್ ಬ್ಯಾಟ್ರಿಯಿಂದ ಹೋಗುತ್ತೆ, ಲ್ಯಾಪ್ಟಾಪ್ಗಳಿಗಾದರೆ 17 to 19 ವೋಲ್ಟ್ ಬ್ಯಾಟ್ರಿಯಿಂದ ಸಪ್ಲೈ ಇರುತ್ತೆ. ಸೊ ಅಷ್ಟೇ ವೋಲ್ಟೇಜ್ನ ಅವರು ಜಾಸ್ತಿ ಮಾಡ್ಕೋಬೇಕಾದ್ರೆ ಈ ಥರ ಕನ್ವರ್ಟರ್ಸ್ನ ಬಳಸ್ಕೋಬೇಕಾಗುತ್ತೆ. ಸೊ ಈ ಥರ ಒಂದು DC to DC ಕನ್ವರ್ಟರ್ ಸಿಂಬಲ್ ಇರುತ್ತೆ. ನಾವು ಇನ್ಪುಟ್ DCನೇ ಕೊಡ್ತೀವಿ ಅದಕ್ಕೆ, ಅದರ ಔಟ್ಪುಟ್ DCನೇ ಬರುತ್ತೆ. ಅದರ ಔಟ್ಪುಟ್ ಏನಿರುತ್ತೋ ಇನ್ಕ್ರೀಸ್ಡ್ ಅಥವಾ ಡಿಕ್ರೀಸ್ಡ್ ಆಗಿ ಇರುತ್ತಾ. ಸೊ ಇನ್ನು DC to DC ಕನ್ವರ್ಟರ್ಸಲ್ಲಿ ಎರಡು ಮೇನ್ ಟೈಪ್ಸ್ ಬರ್ತವೆ. ಒಂದನೇದು ಬೂಸ್ಟ್ ಟೈಪ್, ಎರಡನೇದು ಬಕ್ ಟೈಪ್. ಸೊ ಬೂಸ್ಟ್ ಟೈಪ್ ಅಂದರೆ ಇನ್ಪುಟ್ ವೋಲ್ಟೇಜ್ಗಿಂತ ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಇರುತ್ತೆ, ಅಂದರೆ ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಆಗಿರುತ್ತೆ. ಬಕ್ ಟೈಪ್ ಅಂದರೆ ಇನ್ಪುಟ್ ವೋಲ್ಟೇಜ್ಗಿಂತ ಔಟ್ಪುಟ್ ವೋಲ್ಟೇಜ್ ಕಮ್ಮಿ ಇರುತ್ತೆ, ಅಂದರೆ ಔಟ್ಪುಟ್ಟಲ್ಲಿ ವೋಲ್ಟೇಜು ಡಿಕ್ರೀಸ್ಡ್ ಆಗಿರುತ್ತೆ. ಸೊ ಅದಕ್ಕೆ ಬಕ್ ಟೈಪ್ ಅಂತ ಕರಿತೀವಿ. ಸೊ ಟೈಪ್ಸ್ ಆಫ್ DC to DC ಕನ್ವರ್ಟರ್ಸ್. ಸೊ ಏನು ಕೆಲಸ ಮಾಡುತ್ತೆ ಎರಡು ಅಂತ ನೋಡಿದರೆ, ಬೂಸ್ಟ್ ಟೈಪ್ DC to DC ಕನ್ವರ್ಟರ್. ಇನ್ ದಿಸ್ ಟೈಪ್ ಆಫ್ ಕನ್ವರ್ಟರ್ ಎ ಲೋ ವೋಲ್ಟೇಜ್ DC ಈಸ್ ಕನ್ವರ್ಟೆಡ್ ಇಂಟು ಎ ಹೈ ವೋಲ್ಟೇಜ್ DC. ಸೊ ಬೂಸ್ಟ್ ಟೈಪ್ ಸರ್ಕ್ಯೂಟ್ಗಳಲ್ಲಿ ಏನಾಗುತ್ತೆ, ಲೋ ವೋಲ್ಟೇಜ್ ಇನ್ಪುಟ್ ನಾವು ಕೊಟ್ಟರೆ, DC ಇನ್ಪುಟ್ ಕೊಟ್ಟರೆ ಹೈ ವೋಲ್ಟೇಜ್ DC ಔಟ್ಪುಟ್ ಬರುತ್ತೆ. ಸೊ ಅದು ಬೂಸ್ಟ್ ಟೈಪ್ DC to DC ಕನ್ವರ್ಟರ್. It is used for operating 5 volt to 28 volt operated electronic equipment from 1.5 to 3 volt battery. ಸೊ 1 volt, 1.5 volt ಅಥವಾ 3.7 volt ಈ ಥರ ಮೊಬೈಲ್ ಬ್ಯಾಟ್ರಿಗಳನ್ನ ಬಳಸಿ ಅದನ್ನು ಅಪ್ ಟು 5 ವೋಲ್ಟಿಂದ ಅಪ್ ಟು 28 ವೋಲ್ಟ್ವರೆಗೂ ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು DC ಬೂಸ್ಟ್ ಟೈಪ್ ಸರ್ಕ್ಯೂಟ್ನ ಬಳಸ್ತಾರೆ. ನೆಕ್ಸ್ಟ್ ಬಕ್ ಟೈಪ್ DC to DC ಕನ್ವರ್ಟರ್. ಇನ್ ದಿಸ್ ಟೈಪ್ ಆಫ್ ಕನ್ವರ್ಟರ್ ಎ ಹೈ ವೋಲ್ಟೇಜ್ DC ಇಸ್ ಕನ್ವರ್ಟೆಡ್ ಇಂಟು ಎ ಲೋ ವೋಲ್ಟೇಜ್ DC. ಸೊ ಬಕ್ ಟೈಪ್ ಅಂದರೆ ಹೈ ವೋಲ್ಟೇಜ್ ಇರೋದು ಔಟ್ಪುಟ್ಟಲ್ಲಿ ಲೋ ವೋಲ್ಟೇಜಾಗಿ ಔಟ್ಪುಟ್ ಬರುತ್ತೆ. ಸೊ ಔಟ್ ಆಫ್ ದೀಸ್ ಟು ಟೈಪ್ ಆಫ್ ಕನ್ವರ್ಟರ್ಸ್, ಬೂಸ್ಟ್ ಟೈಪ್ ಕನ್ವರ್ಟರ್ಸ್ ಆರ್ ರಿಕ್ವೈರ್ಡ್ ಫಾರ್ ಮೋಸ್ಟ್ ಆಫ್ ದ ಜನರಲ್ ಪರ್ಪಸ್ ಆ್ಯಂಡ್ ಹೆನ್ಸ್ ದೀಸ್ ಆರ್ ಪಾಪ್ಯುಲರ್. ಸೊ ಈ ಎರಡರಲ್ಲಿ ಬೂಸ್ಟ್ ಟೈಪ್ ಆಗಿರ್ಬೋದು, ಬಕ್ ಟೈಪ್ ಆಗಿರ್ಬೋದು, ಎರಡರಲ್ಲಿ ಜಾಸ್ತಿ ಪಾಪ್ಯುಲರ್ ಆಗಿ ಯೂಸ್ ಮಾಡೋದು ಯಾವುದಂದರೆ ಬೂಸ್ಟ್ ಟೈಪ್ DC to DC ಕನ್ವರ್ಟರ್ನ.
ಯಾಕಂದರೆ ನಮಗೆ ವೋಲ್ಟೇಜ್ ಕಡಿಮೆ ಮಾಡಬೇಕು ಅಂದರೆ ರೆಗ್ಯುಲೇಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಆದರೆ ಜಾಸ್ತಿ ಮಾಡಬೇಕಾದ್ರೆ ಈ ಬೂಸ್ಟ್ ಟೈಪ್ DC to DC ಕನ್ವರ್ಟರ್ನೇ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಇದು ಮೋಸ್ಟ್ ಪಾಪ್ಯುಲರ್ ಬೂಸ್ಟ್ ಟೈಪ್ ಸರ್ಕ್ಯೂಟ್ಸ್. ಸೊ ಇನ್ನು ಈ ಬೂಸ್ಟ್ ಟೈಪ್ DC to DC ಕನ್ವರ್ಟರ್ಗೆ ಭಾಳಷ್ಟು ಐಸಿಗಳನ್ನ ಡಿಸೈನ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಇಲ್ಲಿ ನೋಡು LT1610, LT1070, LT1073, Max 668, LM324, LM2576 ಎಕ್ಸೆಟ್ರಾ. ಸೊ ಈ ಥರ ನಂಬರ್ ಆಫ್ ಐಸಿಸ್ ಇದಾವೆ, ಬೇರೆ ಬೇರೆ ಐಸಿಗಳಿದ್ದಾವೆ. ಎಲ್ಲನೂ ಬೂಸ್ಟ್ ಟೈಪ್ ಸರ್ಕ್ಯೂಟ್ ಇದೆ. ಆ್ಯಂಡ್ ಬಕ್ ಟೈಪ್ ಐಸಿಗಳು ಕೂಡ ಸಿಗ್ತವೆ. ಸೊ ಆಲ್ ದೀಸ್ ಐಸಿಸ್ ಆಪರೇಟ್ ಎಟ್ ಡಿಫ್ರೆಂಟ್ ಇನ್ಪುಟ್ ವೋಲ್ಟೇಜ್ ಆ್ಯಂಡ್ ಪ್ರೊವೈಡ್ ಡಿಫ್ರೆಂಟ್ ಔಟ್ಪುಟ್ ವೋಲ್ಟೇಜ್. ಸೊ ಈ ಎಲ್ಲ ಐಸಿಗಳು ಬೇರೆ ಬೇರೆ ಇನ್ಪುಟ್ ವೋಲ್ಟೇಜ್ ಕೊಡುವಂಥದ್ದಾಗಿರುತ್ತೆ. ಆ್ಯಂಡ್ ಔಟ್ಪುಟ್ ವೋಲ್ಟೇಜ್ ಕೂಡ ಎಲ್ಲದರದ್ದು ಬೇರೆ ಬೇರೆ ಬರುತ್ತೆ. ಸೊ ಆ ಥರ ನಮ್ಗೆ ಯಾವ್ದು ಅಪ್ಲಿಕೇಶನ್ಗೆ ಯಾವ ವೋಲ್ಟೇಜ್ ಸೂಟ್ ಆಗುತ್ತೋ ಅಂಥ ಒಂದು ಐಸಿನ ನೋಡಿಕೊಂಡು ಇಲ್ಲಿ ನಾವು ಬಳಸಬೇಕಾಗುತ್ತೆ. ಸೊ ನೆಕ್ಸ್ಟ್ ಎರಡರದ್ದು ಸಿಂಬಲ್ ನೋಡಿದರೆ ಇಲ್ಲಿ ನೋಡ್ಬೋದು. ಬೂಸ್ಟ್ ಕನ್ವರ್ಟರ್ ಅಂದರೆ DC ಇನ್ಪುಟ್ ಕೊಡ್ತೀವಿ, DC ಔಟ್ಪುಟ್ ಬರುತ್ತೆ. ಆದರೆ DC ಇನ್ಪುಟ್ ಕೊಡೋದು ಕಡಿಮೆ ವೋಲ್ಟೇಜ್ ಇರುತ್ತೆ, ಔಟ್ಪುಟ್ ಬರೋದು ಜಾಸ್ತಿ ವೋಲ್ಟೇಜ್ ಇರುತ್ತೆ. ನೆಕ್ಸ್ಟ್ ಬಕ್ ಕನ್ವರ್ಟರ್ ನೋಡ್ಬೋದು. ಇದೇನಂದರೆ DC ಇನ್ಪುಟ್ ಕೊಟ್ಟರೆ DC ಔಟ್ಪುಟ್ಟೇ ಬರುತ್ತೆ, ಆದರೆ ಇನ್ಪುಟ್ ವೋಲ್ಟೇಜ್ ಜಾಸ್ತಿ ಕೊಟ್ಟರೆ ಔಟ್ಪುಟ್ ವೋಲ್ಟೇಜ್ ಕಡಿಮೆ ಬರುತ್ತೆ. ಸೊ ಈ ಥರ ಎರಡು ಸಿಂಬಲ್. ನೆಕ್ಸ್ಟ್ ಬೂಸ್ಟ್ ಕನ್ವರ್ಟರ್ ಸರ್ಕ್ಯೂಟ್ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಸಿಂಪಲ್ ಬೂಸ್ಟ್ ಕನ್ವರ್ಟರ್ ಸರ್ಕ್ಯೂಟ್ದು ಸರ್ಕ್ಯೂಟ್ ಡಯಾಗ್ರಾಮ್. ಏನೇನು ಯೂಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಇಂಡಕ್ಟರ್ ಇದೆ, VS ಅಂದರೆ ಸೋರ್ಸ್ ವೋಲ್ಟೇಜ್ ಅಥವಾ ಇನ್ಪುಟ್ ವೋಲ್ಟೇಜ್, L ಅಂದರೆ ಇಂಡಕ್ಟರ್, SW ಅಂದರೆ ಸ್ವಿಚ್, ಆಮೇಲೆ ಡಯೋಡ್ ಇದೆ, ಆಮೇಲೆ ಲೋಡ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೊದಲು ಇನ್ ದಿಸ್ ಟೈಪ್ ಆಫ್ ಕನ್ವರ್ಟರ್ ದ ಅವರೇಜ್ ಔಟ್ಪುಟ್ ವೋಲ್ಟೇಜ್ ವ್ಯಾಲ್ಯೂ ಈಸ್ ಹೈಯರ್ ದೆನ್ ದ ಇನ್ಪುಟ್ ವೋಲ್ಟೇಜ್. ಸೊ ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತೆ ಲೋಡ್ಗೆ, ಅದು ಏನು ಇನ್ಪುಟ್ ವೋಲ್ಟೇಜ್ ಕೊಟ್ಟಿರ್ತೀವಿ VS ಅದಕ್ಕಿಂತ ಜಾಸ್ತಿ ಇರುತ್ತೆ ಔಟ್ಪುಟ್ಟಲ್ಲಿ. ಸೊ ಯಾವ ಥರ ವರ್ಕ್ ಮಾಡುತ್ತೆ ಅಂತಿದ್ದು ನೋಡಿದರೆ, ವೆನ್ ದ ಸ್ವಿಚ್ SW ಈಸ್ ಆನ್, ಪವರ್ ಸಪ್ಲೈ ಟು ಇನ್ಪುಟ್ ಫ್ಲೋಸ್ ಥ್ರೂ ಇಂಡಕ್ಟರ್ ಆ್ಯಂಡ್ ದ ಸ್ವಿಚ್. ಸೊ ಈ SW ಸ್ವಿಚ್ ಆನ್ ಇದ್ದಾಗ, ಅಂದರೆ ಇಲ್ಲಿ ಸ್ವಿಚ್ ಅಂದರೆ ಆನ್ ಆಫ್ ಸ್ವಿಚ್ ಬಳಸಿರಲ್ಲ, ಇಲ್ಲಿ ಏನು ಬಳಸಿರ್ತಾರೆ ಅಂದರೆ ಮಾಸ್ಫೆಟ್ ಆಗಿರ್ಬೋದು, FET ಆಗಿರ್ಬೋದು, IGBT ಆಗಿರ್ಬೋದು, ಆ ಥರ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್ನ ಬಳಸಿರ್ತಾರೆ. ಸೊ ಆ ಸ್ವಿಚ್ ಅಥವಾ ಯಾವುದೊಂದು ಡಿವೈಸ್ ಬಳಸಿರ್ತೀವಿ, ಮಾಸ್ಫೆಟ್, FET, IGBT, ಅದು ಆನ್ ಕಂಡೀಷನಲ್ಲಿದ್ದಾಗ ಏನಾಗುತ್ತೆ, ನಾವು ಇನ್ಪುಟ್ ಕೊಡೋ ವೋಲ್ಟೇಜ್ ಈ ಸ್ವಿಚ್ ಮುಖಾಂತರ ಅಥವಾ ಇಂಡಕ್ಟರ್ ಮುಖಾಂತರ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಿಚ್ ಆ್ಯಂಡ್ ಇಂಡಕ್ಟರ್ ಮುಖಾಂತರ, ಅಂದರೆ ಲೋಡಿಗೆ ಯಾವುದೇ ರೀತಿ ಔಟ್ಪುಟ್ ವೋಲ್ಟೇಜ್ ಬರಲ್ಲ ಆ ಟೈಮಲ್ಲಿ. ಸೊ ಇಲ್ಲೇ ಈ ಥರ ಕರೆಂಟ್ ಫ್ಲೋ ಆಗುತ್ತೆ, ಇನ್ಪುಟ್ ವೋಲ್ಟೇಜ್ ಟು ಇಂಡಕ್ಟರ್, ಇಂಡಕ್ಟರ್ ಸ್ವಿಚ್ ಆ್ಯಂಡ್ ಟು ಗ್ರೌಂಡ್, ಈ ಥರ ವೋಲ್ಟೇಜ್ ಫ್ಲೋ ಆಗುತ್ತೆ. ಸೊ ಈ ಥರ ವೋಲ್ಟೇಜ್ ಅಥವಾ ಕರೆಂಟ್ ಫ್ಲೋ ಆಗಬೇಕಾದ್ರೆ ಇಂಡಕ್ಟರ್ ಏನು ಮಾಡುತ್ತೆ, ಅದರಿಂದ ಹೋಗೋಂಥ ಕರೆಂಟ್ ಮುಖಾಂತರ ಅದೇನು ಮಾಡುತ್ತೆ, ಅದ್ರ ಸುತ್ತ ಕಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ನ ಜನರೇಟ್ ಮಾಡುತ್ತೆ. ಸೊ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸಮ್ ಎಲೆಕ್ಟ್ರಿಕ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಎಷ್ಟು ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೋ ಅಷ್ಟು ಎಲೆಕ್ಟ್ರಿಕ್ ಎನರ್ಜಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು ಸ್ವಿಚ್ ಆನ್ ಇದ್ದಾಗ, ಈ SW ಸ್ವಿಚ್ ಆನ್ ಇದ್ದಾಗ. ನೆಕ್ಸ್ಟ್ ವೆನ್ ದ ಸ್ವಿಚ್ ಈಸ್ ಆಫ್, ಈ ಸ್ವಿಚ್ ಓಪನ್ ಆದಾಗ, ಅಂದರೆ ಈ ಥರ ಆಫ್ ಕಂಡೀಷನಲ್ಲಿದ್ದಾಗ, ಲೋಡ್ ರಿಸೀವ್ಸ್ ದ ಇನ್ಪುಟ್ ಎನರ್ಜಿ ಅಲಾಂಗ್ ವಿತ್ ದ ಎನರ್ಜಿ ಕಲೆಕ್ಟೆಡ್ ಬೈ ದ ಇಂಡಕ್ಟರ್ L. ಸೊ ಇಲ್ಲೇನಾಗುತ್ತೆ, ಈ ಸ್ವಿಚ್ ಆಫ್ ಇದ್ದಾಗ ಏನಾಗುತ್ತೆ, ಕರೆಂಟು ಇಂಡಕ್ಟರ್ ಮುಖಾಂತರ, ಡಯೋಡ್ ಮುಖಾಂತರ ಮತ್ತು ಲೋಡ್ಗೆ ಬರುತ್ತೆ. ಅಂದರೆ ಲೋಡ್ಗೆ ಏನಾಗುತ್ತೆ, ಈಗ ಡೈರೆಕ್ಟ್ ಇನ್ಪುಟ್ ಕೊಟ್ಟರೆ ವೋಲ್ಟೇಜ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇನ್ಪುಟ್ ಪವರ್ ಜೊತೆಗೆ ಏನಾಗುತ್ತೆ, ಇಂಡಕ್ಟ್ರಲ್ಲಿ ಏನು ಮೊದಲು ಸ್ಟೋರ್ ಆಗಿತ್ತು ಆಫ್ ಇದ್ದಾಗ, ಆ ಒಂದು ಎನರ್ಜಿ ಕೂಡ ಡೈರೆಕ್ಟಾಗಿ ಲೋಡ್ಗೆ ಬರುತ್ತೆ. ಅಂದರೆ ಇಲ್ಲಿ ಎರಡು ವೋಲ್ಟೇಜ್ ಒಟ್ಟೊಟ್ಟಿಗೆ ಸೇರ್ಕೊಂಡು ಬರುತ್ತೆ, ಒಂದು ಇನ್ಪುಟ್ ವೋಲ್ಟೇಜ್ ಆಗಿರ್ಬೋದು ಆ್ಯಂಡ್ ಇಂಡಕ್ಟ್ರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಿಂದ ಏನು ಜನರೇಟ್ ಆಗುತ್ತಲ್ಲ ಎನರ್ಜಿ ಅದು. ಸೊ ಎರಡು ಸೇರಿಸಿ ಬಂದಾಗ ಏನಾಗುತ್ತೆ, ಇನ್ಪುಟ್ ವೋಲ್ಟೇಜ್ಗಿಂತ ಔಟ್ಪುಟ್ ವೋಲ್ಟೇಜು ಜಾಸ್ತಿ ಆಗುತ್ತೆ. ಒಂದು ಇನ್ಪುಟ್ ವೋಲ್ಟೇಜ್ ಪ್ಲಸ್ ಇಂಡಕ್ಟ್ರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಿಂದ ಜನರೇಟ್ ಆದಂಥ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ವೋಲ್ಟೇಜ್, ಆ ಎರಡು ಕೂಡಿ ಲೋಡ್ಗೆ ಬರುತ್ತೆ. ಸೊ ಇನ್ನು ಇಂಡಕ್ಟ್ರಲ್ಲಿ ಸ್ಟೋರ್ ಆಗಿರೋ ಎನರ್ಜಿ AC ಟೈಪ್ ಇದ್ದರೆ ಅಲ್ಲಿ ಡಯೋಡ್ನ ಯೂಸ್ ಮಾಡ್ತೀವಿ ನಾವು DC ಆಗಿ ಕನ್ವರ್ಟ್ ಮಾಡೋದಕ್ಕೆ. ಸೊ ಆ DCನ ನಾವು ಲೋಡ್ಗೆ ಕೊಡ್ತೀವಿ. ಸೊ ಈ ಥರ ಏನಾಗುತ್ತೆ, ಇನ್ಪುಟ್ DCಗಿಂತ ಔಟ್ಪುಟ್ DC ಜಾಸ್ತಿ ಇರುತ್ತೆ. ಇನ್ ದಿಸ್ ವೇ ದ ಲೋಡ್ ರಿಸೀವ್ಸ್ ಹೈಯರ್ ವೋಲ್ಟೇಜ್ ಅಟ್ ದ ಔಟ್ಪುಟ್ ದೆನ್ ದ ಸಪ್ಲೈ ವೋಲ್ಟೇಜ್ ಅಟ್ ದ ಇನ್ಪುಟ್. ಸೊ ಈ ಥರ ಏನಾಗುತ್ತೆ, ಲೋಡ್ ಇನ್ಪುಟ್ ವೋಲ್ಟೇಜ್ ಅನ್ನು ಕೊಟ್ಟಿರ್ತೀವಿ, ಅದಕ್ಕಿಂತ ಔಟ್ಪುಟ್ ಬರೋದು ಲೋಡಲ್ಲಿ ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ದ ಸ್ವಿಚ್ ಈಸ್ ಆಪರೇಟೆಡ್ ಟು ಆನ್ ಆ್ಯಂಡ್ ಆಫ್ ಬೈ ದ PWM ಸರ್ಕ್ಯೂಟ್. ಸೊ ಇಲ್ಲಿ ಸ್ವಿಚ್ ಏನು ಬಳಸಿರ್ತಾರೆ ಅಂದರೆ ಮಾಸ್ಫೆಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಟ್ರಾನ್ಸಿಸ್ಟರ್ಗಳನ್ನ ಅಥವಾ ಹೈ ಪವರ್ ಟ್ರಾನ್ಸಿಸ್ಟರ್ನ ಬಳಸಿರ್ತಾರೆ. ಸೊ ಅದನ್ನು ಆನ್ ಆಫ್ ಮಾಡಬೇಕಂದ್ರೆ ಅದಕ್ಕೆ ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ ಸರ್ಕ್ಯೂಟಿಂದ ಸಿಗ್ನಲ್ನ ಕೊಟ್ಟು ಆ ಒಂದು ಮಾಸ್ಫೆಟ್ ಆಗಿರ್ಬೋದು, ಬೇರೆ ಬೇರೆ ಟ್ರಾನ್ಸಿಸ್ಟರ್ ಆಗಿರ್ಬೋದು, ಅದನ್ನು ಆನ್ ಆಫ್ ಮಾಡುತ್ತೆ. ಸೊ ಅದಕ್ಕೆ ಕೊಡುವಂಥ ಪವರ್ ಸಿಗ್ನಲ್ ಯಾವುದು ಅಂದ್ರೆ ಆನ್ ಆಫ್ ಮಾಡೋದಕ್ಕೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಸಿಗ್ನಲ್. ಸೊ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಏನಿರುತ್ತೆ ಅಂದರೆ ಅದು ಒಂದು ಡ್ಯೂಟಿ ಸೈಕಲ್ ಚೇಂಜ್ ಮಾಡುವಂಥ ಸರ್ಕ್ಯೂಟ್.
ಸೊ ಈ ಡ್ಯೂಟಿ ಸೈಕಲ್ ಎಷ್ಟು ಜಾಸ್ತಿ ಇರುತ್ತೆ ಇಲ್ಲಿ ಅಷ್ಟು ಜಾಸ್ತಿ ಔಟ್ಪುಟ್ ವೋಲ್ಟೇಜ್ ನಮಗೆ ಇಲ್ಲಿ ಬರುತ್ತೆ. ಡ್ಯೂಟಿ ಸೈಕಲ್ ಕಡಿಮೆ ಇದ್ದಷ್ಟು ಔಟ್ಪುಟ್ ವೋಲ್ಟೇಜ್ ಕಡಿಮೆ ಬರುತ್ತೆ. ಸೊ ಈ ಥರ ಬೂಸ್ಟ್ ಕನ್ವರ್ಟರ್ ಸರ್ಕಿಟ್ ಒಂದು ಇನ್ಪುಟ್ ವೋಲ್ಟೇಜ್ನ ಜಾಸ್ತಿ ಮಾಡಿ ಔಟ್ಪುಟ್ಟಲ್ಲಿ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಎರಡನೇ ಟೈಪ್ ಬಕ್ ಕನ್ವರ್ಟರ್ ಸರ್ಕಿಟ್. ಸೊ ಬಕ್ ಕನ್ವರ್ಟರ್ ಅಂದರೆ ಇಲ್ಲಿ ನೋಡ್ಬೋದು, ಇದು ಸರ್ಕಿಟ್ ಡಯಾಗ್ರಾಮ್. ಇದು ಮೊದಲಿಗೆ ಸ್ವಿಚ್ ಇದೆ, ಆಮೇಲೆ ಫ್ರೀ ವೀಲಿಂಗ್ ಡಯೋಡ್ ಇದೆ, ಇಂಡಕ್ಟರ್ ಆ್ಯಂಡ್ ಲೋಡ್. ಇದನ್ನು ಬಕ್ ಕನ್ವರ್ಟರ್ ಸರ್ಕಿಟ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಔಟ್ಪುಟ್ ವೋಲ್ಟೇಜ್ ಅನ್ನೋದು ಇನ್ಪುಟ್ ವೋಲ್ಟೇಜ್ಗಿಂತ ಕಡಿಮೆ ಬರುತ್ತೆ. ಸೊ ಇನ್ನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, when the switch is on, the load receives the input source voltage through the inductor L. ಸೊ ಸ್ವಿಚ್ ಆನ್ ಇದ್ದಾಗ ಏನಾಗುತ್ತೆ, ಸೊ ಇದು ಪಾಸಿಟಿವ್ ಆಗಿರುತ್ತೆ, ಇದಕ್ಕೆ ಕೆಳಗಡೆ ಟರ್ಮಿನಲ್ ನೆಗೆಟಿವ್ ಇರುತ್ತೆ. ಸೊ ಇದು ಪಾಸಿಟಿವ್ ನೆಗೆಟಿವ್ ಆದಾಗ ಏನಾಗುತ್ತೆ, ಡಯೋಡು ರಿವರ್ಸ್ ಬಯಾಸಲ್ಲಿ ಆಗುತ್ತೆ. ಸೊ ಯಾವುದೇ ರೀತಿ ಡಯೋಡಲ್ಲಿ ಕರೆಂಟು ಫ್ಲೋ ಆಗಲ್ಲ. ಸೊ ಹಂಗಾಗಿ ಇಂಡಕ್ಟರ್ ಮುಖಾಂತರ ಲೋಡ್ಗೆ ಕರೆಂಟು ಫ್ಲೋ ಆಗುತ್ತೆ. ಅಂದರೆ ಇದು ನಾರ್ಮಲ್ ಪ್ರೊಸೆಸ್. ಒಂದು ಸ್ವಿಚ್ ಆನ್ ಮಾಡಿದಾಗ ಯಾವ ಥರ ಲೋಡ್ ಕರೆಂಟ್ ಬರುತ್ತೋ ಆ ಥರನೇ ಡೈರೆಕ್ಟಾಗಿ ಬರುತ್ತೆ. ಆದರೆ ಅಟ್ ದಿಸ್ ಟೈಮ್ ದ ಇಂಡಕ್ಟರ್ ಎಲ್ ಸ್ಟೋರ್ ಸಮ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಂಡಕ್ಟರ್ ಏನು ಮಾಡುತ್ತೆ, ಅದೇ ರೀತಿ ಅದ್ರ ಮುಖಾಂತರ ಕರೆಂಟ್ ಫ್ಲೋ ಆಗಬೇಕಾದ್ರೆ ಅದ್ರ ಸುತ್ತ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ನ ಜನರೇಟ್ ಮಾಡಿ ಅದರಲ್ಲಿ ಸಮ್ ಎಲೆಕ್ಟ್ರಿಕ್ ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ದಿಸ್ ಮೇಕ್ಸ್ ಲೋಡ್ ಟು ರಿಸೀವ್ ಲೆಸ್ ವೋಲ್ಟೇಜ್ ಆಸ್ ಬೋತ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಲೋಡ್ ಮತ್ತು ಇಂಡಕ್ಟರ್ ಎರಡು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರಿಂದ ಓಮ್ಸ್ ಲಾ ಪ್ರಕಾರ ಏನಾಗುತ್ತೆ, ಇಲ್ಲಿ ವೋಲ್ಟೇಜ್ ಡಿವೈಡ್ ಆಗುತ್ತೆ. ಇಂಡಕ್ಟರ್ ಮತ್ತು ಲೋಡ್ಗಳ ಮಧ್ಯೆ ಇನ್ಪುಟ್ ವೋಲ್ಟೇಜ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಅಂದರೆ ಇಂಡಕ್ಟರ್ ಏನಿದೆ, ಇಂಡಕ್ಟರ್ ಎಲ್, ಅದು ಸ್ವಲ್ಪ ವೋಲ್ಟೇಜ್ನ ಅಂದ್ರೆ ಸ್ವಲ್ಪ ಪವರ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಉಳಿದಿರೋದು ಲೋಡ್ಗೆ ಬರುತ್ತೆ. ಸೊ ಅಂದರೆ ಲೋಡ್ಗೆ ಏನಾಗುತ್ತೆ, ಇನ್ಪುಟ್ ವೋಲ್ಟೇಜ್ ಕೊಟ್ಟಿರೋದಕ್ಕಿಂತ ಲೋಡ್ಗೆ ಕಡಿಮೆ ವೋಲ್ಟೇಜೇ ಬರುತ್ತೆ ಇಲ್ಲಿ ಡೈರೆಕ್ಟಾಗಿ. when the switch SW is off, load does not receive any power from the input supply. ಸೊ ಇನ್ನು ಈ ಥರ ಆಫ್ ಕಂಡೀಷನಲ್ಲಿ ಇದ್ದಾಗ ಸ್ವಿಚ್ ಯಾವುದೇ ರೀತಿ ಪವರ್ ಬರಲ್ಲ, ಲೋಡ್ಗೆ ಕರೆಂಟ್ ಬರಲ್ಲ. ಆದರೆ ಬಟ್ ದ ಎನರ್ಜಿ ಸ್ಟೋರ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಂಡಕ್ಟರ್ ಎಲ್ ಸ್ಟಾರ್ಟ್ಸ್ ಟು ಫ್ಲೋ ಟು ಲೋಡ್ ಥ್ರೂ ಫ್ರೀ ವೀಲಿಂಗ್ ಡಯೋಡ್. ಆದರೆ ಸ್ವಿಚ್ ಆನ್ ಇದ್ದಾಗ ಏನು ಸ್ಟೋರ್ ಆಗಿರುತ್ತಲ್ಲ ಇಂಡಕ್ಟರ್ ಎನರ್ಜಿ, ಆ ಎನರ್ಜಿ ಈ ಲೋಡ್ ಮುಖಾಂತರ ಮತ್ತು ಫ್ರೀ ವೀಲಿಂಗ್ ಡಯೋಡ್ ಮುಖಾಂತರ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಸಣ್ಣ ಪ್ರಮಾಣದಷ್ಟು ಎನರ್ಜಿ ಲೋಡ್ಗೆ ಬರುತ್ತೆ ಆವಾಗಲೂ ಕೂಡ. ಸೊ ದ ಡ್ಯೂಟಿ ಸೈಕಲ್ ಆಫ್ ದ ಸ್ವಿಚ್ ಡಿಸೈಡ್ಸ್ ದ ಎವರೇಜ್ ಔಟ್ಪುಟ್ ವೋಲ್ಟೇಜ್. ಸೊ ಇನ್ನು ಈ ಸ್ವಿಚ್ನ ಎಷ್ಟು ಫಾಸ್ಟಾಗಿ ನಾವು ಆನ್ ಆಫ್ ಮಾಡ್ತೀವಿ ಅದ್ರ ಮೇಲೆ ಎಷ್ಟೊತ್ತು ಆನ್ ಇರುತ್ತೆ ಮತ್ತು ಎಷ್ಟೊತ್ತು ಆಫ್ ಇರುತ್ತೆ ಅನ್ನೋದ್ರ ಮೇಲೆ ಲೋಡ್ಗೆ ಬರೋಂಥ ವೋಲ್ಟೇಜ್ ಡಿಸೈಡ್ ಆಗುತ್ತೆ. ಸೊ ಅದೆಲ್ಲ PWM ಸರ್ಕಿಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೆ, ಒಂದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಕಮ್ಯುನಿಕೇಷನ್ ಬಿಟ್ಟು ಬೇರೆ ಅಪ್ಲಿಕೇಶನಲ್ಲಿ ಯಾವ ಥರ ಬಳಸ್ತಾರೆ ಅಂತ ಒಂದು ವೀಡಿಯೋ ಮಾಡಿದ್ವಿ. ಸೊ ಆ ವಿಡಿಯೋ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು. ಸೊ ಈ ಥರ ಒಂದು ಬಕ್ ಕನ್ವರ್ಟರ್ ಮತ್ತು ಬೂಸ್ಟ್ ಕನ್ವರ್ಟರ್ ಸರ್ಕಿಟ್ಗಳು DC to DC ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಔಟ್ಪುಟ್ಟು ಅಥವಾ ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗ್ತವೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ DC to DC ಕನ್ವರ್ಟರ್ಸ್. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಥ್ಯಾಂಕ್ ಯು.